ಈಗ ಏನಾಗಿದೆ, ಭಾರತ ಭಾಳ ಬದಲಾಗಿಬಿಟ್ಟದೆ. ಅಮೇರಿಕಾ ಬಿಟ್ಟರೆ ಅತ್ಯಂತ ಕೃಷಿಗೆ ಯೋಗ್ಯವಾದ ಭೂಮಿ ನಮ್ಮಲ್ಲೇ ಇರೋದು. ಅಮೇರಿಕಾ ಬಿಟ್ಟರೆ ನಮ್ಮಲ್ಲೇ ಹೆಚ್ಚು ಕೃಷಿಗೆ ಯೋಗ್ಯವಾದ ಭೂಮಿ ಇರೋದು. ಇವತ್ತು ರಷ್ಯಾ ಬಹಳ ದೊಡ್ಡ ದೇಶ, ವ್ಯಾಪ್ತಿಯೊಳಗೆ ನಮಗಿಂತ 7 ಪಟ್ಟು ದೊಡ್ಡದದ. ಆದರೆ ಏನು ಮಾಡೋದು, ಅಲ್ಲಿ ಬೆಳೆಯಕ್ಕೆ ಬರೋಂಗಿಲ್ಲ. ಇವತ್ತು ನೀವು ಆಸ್ಟ್ರೇಲಿಯಾದ ಬಗ್ಗೆ ಹೋದ್ರಿ ಅಂದ್ರೆ ಸಿಕ್ಕಾಪಟ್ಟಿ ಕಾಡದ, ಅಲ್ಲಿ ಏನೂ ಆಗಂಗಿಲ್ಲ. ಬ್ರೆಜಿಲ್ ಅದ, ಅವೆಲ್ಲ ದೊಡ್ಡ ದೊಡ್ಡ ದೇಶಗಳದಾವ, ಬೆಳೆಯೋಕ್ಕಾಗಂಗಿಲ್ಲ. ನಮ್ಮಲ್ಲಿ ಕೃಷಿಗೆ ಯೋಗ್ಯವಾದ ಭೂಮಿ ಹಚ್ಚದ, ಭಾಳ ಚಂದ ಎಲ್ಲರಿಗೂ ಅವಕಾಶ ಮಾಡಿಕೊಟ್ರು. ಇವತ್ತು ಇಡೀ ಜಗತ್ತಿಗೆ ಅನ್ನ ಹಾಕುವಂಥ ಶಕ್ತಿ ಯಾರಿಗೆ ಬಂದದ ಅಂದ್ರೆ ಭಾರತದ ರೈತರಿಗೆ ಬಂದದ ಅಂತಂದ್ರೆ, ಆ ರೈತರಿಗೆ ಒಂದ್ಸರಿ ಚಪ್ಪಾಳೆ ತಟ್ರಿ. ಎಂಥ ರೈತರು! ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ನೋಡ್ರಿ, ಅವ್ರು ತೀರ್ಕೊಂಡಾಗ ಸಾಲಿತ್ರಿ ಅವ್ರದ್ದು. ಈ ದೇಶದ ಪ್ರಧಾನಮಂತ್ರಿಗಳವರು ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಮುಗಿದು ಹೋತ್ರಿ, ಕಟ ಅರಿವಿ. ಮತ್ತು ಮುಂದೊಂದು ಬೋರ್ಡ್ ಹಾಕಿ ಎಲ್ಲ ಕಡೆಗೂ ಅಡ್ಡಾಡುವಂಥದ್ದನ್ನು ನಾವು ನೋಡ್ತೀವಿ. ಹಂಗೆ ಅಡ್ಡಾಡಬಾರ್ದು ಅಂತ ಅಲ್ಲ, ಅದನ್ನು ಹಂಗೆ ಆ ಒಂದು ಭ್ರಷ್ಟಾಚಾರದ ಭರಾಟೆಯೊಳಗೆ ನಮ್ಮನ್ನು ನಾವು ಕಳ್ಕೋಬಾರ್ದು ಅಂತ ಹೇಳಿ ಲಲಿತಮ್ಮ ಒಂದಿಷ್ಟು ರೊಕ್ಕವನ್ನು, ಉಳಿಸಿದ ರೊಕ್ಕವನ್ನು ಕೊಟ್ಟಾಗ ಸರ್ಕಾರಕ್ಕೆ ಪತ್ರ ಬರೆದ್ರು, ನನಗಿಷ್ಟ ರೊಕ್ಕ ಸಾಕಾಗ್ತದೆ, ಏನು ಹೆಚ್ಚಿಗೆ ರೊಕ್ಕ ಕೊಡಬೇಡ್ರಿ ಅಂತೇಳಿ. ಇಂಥ ಪ್ರಾಮಾಣಿಕರನ್ನು ಹಗಲಿಯೊಳಗೆ ದೀಪ ಹಚ್ಚಿ ಹುಡುಕಬೇಕು. ಇಲ್ಲ, ಇಂಥ ಪ್ರಾಮಾಣಿಕರನ್ನು ಹಗಲಿಯೊಳಗೆ ನೀವು ಟಾರ್ಚ್ ಆನ್ ಮಾಡಿ ಹುಡುಕಬೇಕು. ಇಲ್ಲವೇ ಇಲ್ಲ. ಎಲ್ಲಿದ್ದಾರೆ ಹೇಳಿ ನೋಡೋಣ. ಆಯ್ದಕ್ಕಿಲ್ಲ ಅಕ್ಕಮ್ಮ ಅಂದಳು, ಇಷ್ಟ್ಯಾಕೆ ಅಕ್ಕಿತ್ತಂದ್ರೆ ಇವತ್ತು ನೀವು ಆಸೆ ಅನ್ನುವುದು ಅರಸರಿಗಿರ್ತದೆ. ಅದು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು, ತನ್ನ ಬೊಕ್ಕಸವನ್ನು ತುಂಬಬೇಕು ಅಂತ ಅವರಿಗೆ ಹಪಹಪಿತನ ಇರ್ತೈತಿ. ನಿಮಗೆ ಯಾಕದು ಬಂತು? ರೋಷ ಅನ್ನೋದು ಯಮದೂತರಿಗಿರ್ತದೆ, ನಿಮಗೆ ಯಾಕೆ ಬರಬೇಕದು? ಇಷ್ಟಕ್ಕೆ ಆಸೆ ಯಾಕೆ ನೀವು ಪಟ್ರಿ? ಈ ಸಕ್ಕಿಗೆ ಆಸೆ ನೀವು ಯಾಕೆ ಆಸೆ ಪಟ್ರಿ ಅಂತ ತಿಳ್ಕೊಂಡು ಆ ತಾಯಿ ಪ್ರಶ್ನೆ ಕೇಳ್ತಾಳೆ. ನಾನೆಲ್ಲ ತಾಯಂದ್ರಿಗೆ ಅದನ್ನೇ ಹೇಳೋದು, ನಿಮ್ಮ ಮನೆಗೆ ಬರುವಂಥ ಯಜಮಾನರು ಯಾವುದೇ ಕಚೇರಿಗೊಳಗಿರಲಿ, ಹೆಂಗೆ ಅವರು ಭ್ರಷ್ಟಾಚಾರ ಮಾಡಿ ರೊಕ್ಕ ತೆಗೆದುಕೊಂಡು ಬಂದರು ಅಂದರೆ, ಇದನ್ಯಾಕೆ ತೆಗೆದುಕೊಂಡು ಬಂದ್ರಿ, ಇದು ನಮಗೆ ಬೇಕಾಗಿಲ್ಲ ಅಂತ ಈ ನೆಲದ ತಾಯಿ ಎದ್ದು ಬಿಟ್ಟಳು ಅಂದರೆ, ಈ ದೇಶದಿಂದ ಭ್ರಷ್ಟಾಚಾರ ಅನ್ನುವಂಥದ್ದು ಕಣ್ಮರೆಯಾಗ್ತದೆ, ಭೃತ್ಯಾಚಾರ ಅನ್ನುವಂಥದ್ದು ಬರ್ತದೆ. ಹೇಳಬೇಕಲ್ಲ ತಾಯಂದಿರು, ನನಗದು ಬೇಕು, ನನಗಿದು ಬೇಕು, ನನಗದು ಬೇಕು, ಇದು ಬೇಕು ಅನ್ಕೋತ ಹೋದ್ರಿ ಅಂದರೆ ಟೇಬಲ್ ಕೆಳಗೆ ಕೈ ಚಾಚಕ್ಕೆ ಚಾಲೋ ಮಾಡ್ತಾರೆ ಅವರು. ಇದ್ದಿದ್ರೊಳಗಡೆ ಆರಾಮ್ ಸಾದಾ ಸೀದಾ ಸಬ್ಸೇ ಜಾದ, ಎಷ್ಟು ಬೇಕು ಅಷ್ಟೇ ಇರೋದು ಅನ್ಕೋತ ಹೋಗಿಬಿಟ್ರಿ ಅಂದರೆ ನಿಮ್ಮ ಬದುಕು ಬಂಗಾರ ಆಗ್ತದೆ. ಇಂತಹ ಮೌಲ್ಯಗಳನ್ನು ನಮ್ಮ ಶರಣರು ಕಲಿಸಿಕೊಟ್ರು ನೋಡ್ರಿ. ಇಂತಹ ತಾಕತ್ತನ್ನು ನಮ್ಮ ಶರಣರು ಕಲಿಸಿಕೊಟ್ರೆ ನಮಗೆ. ಇಂತಹ ಅನೇಕ ವಿಚಾರಗಳ ಕುರಿತಾಗಿ ನಾವು ಚಿಂತನೆ ಮಾಡುವಂಥ ಸಂದರ್ಭದೊಳಗೆ ಇಲ್ಲಿ ಪುರಾಣಕ್ಕೆ ಬಂದಿರ್ತೀರಿ, ಪ್ರವಚನವನ್ನು ಕೇಳ್ತೀರಿ. ಹೌದ್ರಿ ಅಜ್ಜಾರ, ಏನೇ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 ನೋ ಇಲ್ಲಿ ನೋಡ್ರಿ ಅಂತೀರಿ, ಹೋಗ್ತೀರಿ, ಪ್ರಸಾದ ಮಾಡ್ತೀರಿ, ಮನೆಗೆ ಹೋದ್ರಿ ಅಂದ್ರೆ ಮತ್ತೆ ಚಾಲೋನ ನಿಮ್ಮದು, ಮತ್ತು ನಿಮ್ಮ ವ್ಯವಹಾರ ಚಾಲೋನ ಮತ್ತು ನಿಮ್ಮ ವ್ಯವಸ್ಥೆಗಳ ಚಾಲೋನ ನಿಮ್ಮದು. ಹಂಗೇನಾದರೂ ಭಾರತ ದೇಶದೊಳಗೆ ನಡೆದಿರುವಂತಹ ಪ್ರವಚನ ಮಾಲಿಕೆಗಳು ಏನದಾವಲ್ಲ, ಜಗತ್ತಿನೊಳಗೆ ಎಲ್ಲೂ ನಡೆದಿಲ್ಲ. ಇಲ್ಲಿ ಎಲ್ಲರೂ ಶರಣರ ಆಗಬೇಕಾಗಿತ್ತು ರೀ. ನಮ್ಮ ಶರಣರ ಆಗಬೇಕಾಗಿತ್ತು. ನಮ್ಮ 12ನೇ ಶತಮಾನದಾಗ ಶರಣರು ಹೆಂಗಿದ್ರಲ್ಲ ಹಂಗೆ ಶರಣರೇ ಆಗಬೇಕಾಗಿತ್ತು. ದುರ್ದೈವ, ಹಂಗೆ ಹೇಳೋರು ನಾವು ಹೆಚ್ಚದೀವಿ, ಕೇಳೋರಿಗಿಂತ ನಾವೇ ಹೆಚ್ಚದೀವಿ. ಎಲ್ಲರೂ ನೀವು ಬದಲಾಗಬೇಕಾಗಿತ್ತು, ಹಾಗೇ ಇಲ್ಲ. ಯಾಕಂದ್ರೆ ಥಿಯರಿ ಕ್ಲಾಸ್ಗಳು ಹೆಚ್ಚಾಗ್ಯಾವ, ಪ್ರಾಕ್ಟಿಕಲ್ ಇಲ್ಲವೇ ಇಲ್ಲ. ನಾಟ್ ಎಟ್ ಆಲ್ ಪ್ರಾಕ್ಟಿಕಲ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಕೇಳಿರುವಂಥ ಒಂದು ಮಾತನ್ನು ಅಜ್ಜಾರು ಭಾಳ ಬರೀಲಿಲ್ಲ ರೀ, ಶಿವಲಿಂಗ ಅಜ್ಜಾರು ಭಾಳ ಬರೀಲಿಲ್ಲ, 100 ಪುಸ್ತಕಗಳನ್ನು ಬರೀಲಿಲ್ಲ. ದುಡಿ ಪಡಿ ಮುಕ್ತಿ ಪಡಿ, ದುಡಿಬೇಕು, ನೀನು ಏನು ಸಿಗತೈತಲ್ಲ ಅದನ್ನು ಪಡಿಬೇಕು, ನೀಡು ಮುಕ್ತಿ ಪಡೆದು ಬಿಡು. ಇಷ್ಟ ಮಾತು ಹೇಳ್ಕೊತ ಬಂದ್ರಿ. ಏನೂ ಮಾಡಬೇಡ್ರಿಪ್ಪ, ಅಂಗೈಯಾಗಿನ ಲಿಂಗವನ್ನು ನಂಬಿಬಿಡ್ರಿ, ಆ ಪರಮಾತ್ಮನನ್ನು ಒಬ್ಬನ ನಂಬಿಬಿಟ್ರಿ ಅಂದರೆ ಜಗತ್ತಿನೊಳಗೆ ಯಾರನ್ನೂ ನಂಬುವಂಥ ಪ್ರಶ್ನೆ ಬರೋಂಗಿಲ್ಲ. ಅವನು ಕರೆಕ್ಟಾಗಿ ನಂಬಿಬಿಡ್ರಿ, ಹಿ ವಿಲ್ ಟೇಕ್ ಕೇರ್ ಆಫ್ ಯು. ಅವ ನಿಮ್ಮ ಎಲ್ಲವನ್ನು ನೋಡ್ಕೊಂಡ್ಬಿಡ್ತಾನೆ. ಅವನ್ನ ನಾವು ನಂಬಿಲ್ಲ, ನಮ್ಮನ್ನು ನಾವು ನಂಬಿಲ್ಲ, ನೀವು ಇನ್ನೊಬ್ಬರನ್ನು ಹೆಂಗೆ ನಂಬೋದಕ್ಕೆ ಸಾಧ್ಯ? ಇದನ್ನು ನಾವು ಚಿಂತನೆ ಮಾಡಬೇಕು ನೋಡ್ರಿ. ಈ ಚಿಂತನೆ ಮಾಡುವ ಕಾರಣಕ್ಕಾಗಿಯೇ ಎಲ್ಲ ಚಿಂತೆಗಳನ್ನು ಬದಿಗೊತ್ತಿ ಚಿಂತನೆಯನ್ನು ಮಾಡುವನು ಅಂತ ತಿಳ್ಕೊಂಡು ನಮ್ಮ ಸದಾಶಿವ ಸ್ವಾಮೀಜಿಯವರು ಇಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ನೀವೆಲ್ಲರೂ ಬಂದು ಕೂತ್ಕೋತೀರಿ. ತಾಯಂದಿರನ್ನು ನಾವು ಗೌರವಿಸಬೇಕು. ಇವತ್ತು ಟಿ ವಿ ಮಾಧ್ಯಮವನ್ನು ನೋಡಿದಾಗ ಮಹಿಳೆ ಒತ್ತಾಯ, ವರೋಪಚಾರ, ವರದಕ್ಷಿಣೆ ತಾಳಲಾರದೆ, ಕಿರುಕುಳ ತಾಳಲಾರದೆ ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆ, ಮಹಿಳೆಯ ಮೇಲೆ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ. ನಾಚಿಕೆಯಾಗಬೇಕು. ಪ್ರಜ್ಞಾವಂತ ಸಮಾಜಕ್ಕೆ ನಾಚಿಕೆಯಾಗಬೇಕು. ಇವತ್ತು ನಾವು ಭಾಳ ಕಲ್ತೀವಿ, ಮಂಗಳನ ಅಂಗಳಕ್ಕೆ ಹೋಗಿ ಬರ್ತೀವಿ, ಚಂದ್ರನ ಮೇಲೆ ನಾವು ಕಾಲಿಟ್ಟು ಬಂದೀವಿ, ಹೈಲಿ ನಾವು ಎಜುಕೇಟೆಡ್ ಅಂತ ನಾವು ಮಾತಾಡ್ತೀವಿ. ಇವತ್ತು ನಮ್ಮ ಪರಿಸ್ಥಿತಿಯನ್ನು ನಾವು ನೋಡಿಬಿಟ್ಟಿವಿ ಅಂದರೆ ಎಲ್ಲಿ ಎಜುಕೇಷನ್ ಸರ್? ಅದು
ಯಾವ ಥರದ ಎಜುಕೇಷನನ್ನು ನಾವು ಕೊಡ್ತಾ ಇದ್ದೀವಿ? ಸಣ್ಣವರಿದ್ದಾಗಲೇ ಮಕ್ಕಳಿಗೆ ಹೇಳಬೇಕು, ತಾಯಿ ಅಂದರೆ ಆಕೆಯನ್ನು ನೀನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಆಕೆಯನ್ನು ತುಚ್ಛವಾಗಿ ಕಾಣಬಾರ್ದು. ಆಕೆ ತಾಯಿ ಅಂದರೆ ನಮ್ಮ ಮನೆಯೊಳಗಿರುವಂಥ ಅವ್ವನೂ ಹಾಗೆ ಇರ್ತಾಳೆ. ನಿನಗೆ ಕಣ್ಣಿಗೆ ಕಾಣುವಂಥವ್ರು ಎಲ್ಲರೂ ಕೂಡ ತಾಯಿಯೇ ಸಮಾನವಾಗಿ ನೋಡಪ್ಪ, ಆಕೆಯನ್ನು ಗೌರವಿಸಬೇಕಪ್ಪ ಅಂತ ತಿಳ್ಕೊಂಡು ಮಕ್ಕಳಿಗೆ ಕಲಿಸಿಬಿಡ್ರಿ. ಮಹಿಳಾ ದೌರ್ಜನ್ಯದ ಪ್ರಕರಣಗಳು ಒಂದೂ ದಾಖಲಾಗಂಗಿಲ್ಲ. ಇದನ್ನು ನಾವು ಕಲಿಸ್ಬೇಕಲ್ಲ. ಥೇರಿ ನಮ್ಮ ಶರಣರು ಹೇಳಿದರು, ಮಹಿಳೆ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. 8 ಗಂಟೆ ಎಷ್ಟಾತ್ರಿ? 8 ಗಂಟೆ. ಮೊದಲ ಒಂದು 10 ನಿಮಿಷ ತೆಗೆದು ಬಿಟ್ರೆ ಅಲ್ಲಿ ಕುಂಡ್ರಿ ಇಲ್ಲಿ ಕುಂಡ್ರಿ ಇದಾತ್ರೆ ಎಷ್ಟು ಚಂದ ನೋಡ್ರಿ. ಚಂದಲ್ಲ? ಈ ವ್ಯವಸ್ಥೆನೇ ಚಂದ. ಇದು ತಾಯಂದ್ರ ಬಗ್ಗೆ ಮಾತನಾಡೋದೇ ಚಂದ. ಇದು ತಾಯಿಗೆ ನೀವು ಅವಕಾಶವನ್ನು ಕೊಟ್ಟುಬಿಟ್ರಿ ಅಂದರೆ ಆಕೆ ಈ ಜಗತ್ತನ್ನೇ ಸರಿಯಾಗಿ ನಡೆಸಬಲ್ಲಳು. ನಾನೊಂದು ಪ್ರಾಮಾಣಿಕ ಅಭಿಪ್ರಾಯ ಹೇಳೇನ್ರಿ. ನಾನೊಂದು ಅಭಿಪ್ರಾಯ ಇದೆ ಅವ್ರ ಮುಂದೆ ನಾನು ಹೇಳಬೇಕಾ ಅಭಿಪ್ರಾಯವನ್ನು. ಒಂದು ಪ್ರಾಮಾಣಿಕ ಅಭಿಪ್ರಾಯ. ನೀವು ಗಂಡು ಮಕ್ಕಳು ನನ್ನ ಮೇಲೆ ಸಿಟ್ಟಾಗ್ರಿ, ನಾ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಇಷ್ಟು ದಿನ ಏನೈತೆಲ್ಲ ಈ ಜಗತ್ತು ಪುರುಷರ ಸಾಮ್ರಾಜ್ಯವನ್ನು ನೋಡಿಬಿಟ್ಟದೆ. ಕ್ರೌರ್ಯ ಅನ್ನುವಂಥದ್ದು ಮುಗಿಲು ಮುಟ್ಟಿಬಿಟ್ಟಿದೆ. ಇನ್ನು ಈ ಜಗತ್ತಿನ ಚಾವಿ ಯಾರ ಕೈಯಾಗ ಕೊಡಬೇಕು ಅಂದರೆ ನೀವು ತಾಯಂದ್ರ ಕೈಯಾಗ ಕೊಟ್ರಿ ಅಂತಂದ್ರೆ ಅವ್ರ ಹೃದಯದಿಂದ ರಾಜ್ಯಾಡಳಿತವನ್ನು ಮಾಡಬಲ್ಲರು ಅವರು. ನಿಮ್ಮ ಸಲುವಾಗಿ ಹೇಳಕತ್ತೀನಿ, ಚಪ್ಪಾಳೆ ತಟ್ರಿ, ಚಳಿ ಹತ್ತಿರ ಚಿಂತಿಲ್ಲ, ಸೆರಗನ್ಯಾಗ ಕೈ ಹಾಕೊಂಡು ಕುಂಡ್ರಬೇಡ್ರಿ. ನಿಮ್ಮ ಸಲುವಾಗಿನೇ ಹೇಳಕತ್ತೀನಿ. ಯಪ್ಪ ಹೊಚ್ಕೊಂಡು ಕುಂತಾರೆ, ಹಿಂಗೆ ನೋಡ್ಬೇಕ್ರಲ್ಲ ಒಂದಿಷ್ಟು ಮಂದಿ. ಚಳಿ ಅದ, ವಿಚಾರ ಮಾಡುವಂಗಿಲ್ಲ. ನಿಮ್ಮ ಸಲುವಾಗಿನೇ ಹೇಳುವುದು. ಇನ್ನು ತಾಯಂದ್ರಿಗೆ ಚಾವಿ ಕೊಡಬೇಕಾಗ್ಯದ. ಅವು ಈ ಕಡೆ ಮಂದಿ ಅಂತಿರ್ಬೇಕು, ಚಾವಿ ಎಲ್ಲ ಅವ್ರ ಕಡೆನೇ ಐತ್ರಿ, ಅಪ್ಪಾರ ನಮ್ಮ ಕಡೆ ಎಲ್ಲದ? ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಹೆಣ್ಮಕ್ಳನ್ನ ಮಾಡಿರ್ತೀರಿ, ನಡೆಸೋದೆಲ್ಲ ಯಾರ್ರೀ? ನಮ್ಮ ಯಜಮಾನ್ರು. ಅವಕಾಶ ಕೊಡಬೇಕು, ಒಂದು ಅವಕಾಶ ಕೊಡಬೇಕು. ಕೊಟ್ಟು ನೋಡೋಣ. ಮೆದುಳಿಗಿಂತ ಹೃದಯ ಭಾಳ ಚಲೋ ಕೆಲಸ ಮಾಡ್ತದೆ. ಮೆದುಳು ಕೆಲಸ ಮಾಡಲಿಲ್ಲ ಅಂದ್ರೆ ಬದುಕಬಹುದು, ಹೃದಯ ಕೆಲಸ ಮಾಡೋಂಗಿಲ್ಲ ಅಂದರೆ ಯಾವ ಕಾರಣಕ್ಕೂ ಬದುಕೋಕ್ಕಾಗಂಗಿಲ್ಲ. ಈ ಜಗತ್ತನ್ನು ನೀವು ಹೃದಯದಿಂದ ನೋಡಿದಿರಿ ಅಂದರೆ ಗೊತ್ತಾಗಿಬಿಡ್ತದೆ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಜಗತ್ತನ್ನೇ ಗೆಲ್ಲಬಹುದು ಅನ್ನುವುದಕ್ಕೆ ನಮ್ಮ ಶರಣರು ಸಾಕ್ಷಿಯಾಗಿ ನಮಗೊಂದು ಅದ್ಭುತವಾದ ಸಂದೇಶವನ್ನು ನೀಡ್ತಾರೆ. ಅಂದರೆ ತಾಯಂದ್ರಿಗೆ ಅವಕಾಶ ಕೊಡೋನು. ಅದಕ್ಕೆ ನಾವು 21ನೇ ತಾರೀಕಿಗೆ ತಾಯಂದ್ರಿಗೆ ಅವಕಾಶ ಕೊಟ್ಬಿಟ್ಟಿವಿ. ಬುಟ್ಟಿ ತುಂಬ ತೊಗೊಂಡು ಬರ್ರಿ, ಅವ್ರಿಗೆ ಕೊಟ್ಬಿಟ್ಟಿವಿ. ಆಯ್ತು ರೀ ಅಪ್ಪಾರ, ಎಲ್ಲರೂ ಕುಂಡ್ರಿ ಇಲ್ಲ ಅಂತ ತಿಳ್ಕೊಂಡು ಒಂದು ಮಾತು ಹೇಳಿದ್ರೆ 50,000 ಮಂದಿ ಕೂಡಿಬಿಟ್ಟಾರ ಇಲ್ಲಿ. ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತದ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತು ಅಂದ್ರೆ ನಾವು ತಾಯಂದಿರನ್ನ ಮುಂದೆ ಬಿಟ್ಟಿವಿ ಅಂತಂದ್ರೆ ಇಡೀ ಹಾವೇರಿ ಅಷ್ಟೇ ಅಲ್ಲ, ಇಡೀ ದೇಶವನ್ನೇ ಎಚ್ಚರಿಸುವಂತಹ ಕಾರ್ಯವನ್ನು ಈ ನೆಲದ ತಾಯಂದಿರು ಮಾಡೇ ಮಾಡ್ತಾರ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ತಯಾರಾಗ್ರಿ. ನಾಳೆ ನಿಮಗೆ ಕೆಲವು ವಿಶೇಷವಾದ ಸೂಚನೆ ನಾವು ನೀಡ್ತೀವಿ. ಇವತ್ತಿನೂ ಅದ್ರ ಬಗ್ಗೆ ಸಂಘಟನೆ ಮಾಡಕತ್ತೀವಿ, ಮಾತುಕತೆ ನಡೆದದ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವುದು, ಸಮಯಕ್ಕೆ ಸರಿಯಾಗಿ ನೀವು ಬರಬೇಕು. ನಾನಿಲ್ಲಿ 7 ಗಂಟೆಗೆ ಚಾಲೂ ಮಾಡಕತ್ತೀನಿ, ನೀವು ಸಮಯಕ್ಕೆ ಸರಿಯಾಗಿ ಬಂದಿರಲಿಲ್ಲ, ಆಗ ಬರಾಕತ್ತಿದ್ರಿ ನೀವು. ಇವ್ರು ಮತ್ತು ಹಾಡ ಹಾಡೋದು ಅದಕ್ಕೆ ಹೇಳ್ರಿ ನೋಡೋಣ. ಇವ್ರನ್ನ ಕರೆಸಿ ಯಾಕೆ ಹಾಡ ಹಾಡಿಸ್ಬೇಕು ಹೇಳ್ರಿ? ಹನುಮಂತಪ್ಪ ಕಾಮನಹಳ್ಳಿ ಅಂತ ಒಬ್ರು ಸರ್ ಅದಾರ, ನೋಡ್ಬೇಕು ನೀವು. ವಯಲಿನ್ ಬಾರಿಸ್ತಿರ್ತಾರಲ್ಲ, ನಿಮಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕದ ಅವರಿಗೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಭಾಳ ಅಪರೂಪದ ವಯಲಿನ್ ವಾದಕರು ಅವರು ದಾಸೋಹ ಅಂದರು. ಇನ್ನೊಂಚೂರು ನಿಮಗೆ ತಿಳಿಸಿ ಹೇಳಬೇಕು ಅಂದರೆ, ಕೊಡುವುದು ತೆಗೆದುಕೊಳ್ಳುವುದು ಒಂದು ಸಹಕಾರ, ಅದು ಬೇರೆ. ದಾನ ಬೇರೆ, ದಾಸೋಹ ಬೇರೆ. ರವಿವಾರ ದಿನ ಮುಂಜಾನೆ ಇಡ್ಲಿ ಮಾಡ್ಬೇಕಂತೀರಿ, ಇಡ್ಲಿ ಜೊತೆಗೆ ಸಾಂಬಾರು ಬೇಕು. ಆ ಸಾಂಬಾರಿನೊಳಗೆ ಹಾಕಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಬೇಕು. ನೀವು ಫ್ರಿಜ್ ತೆಗೆದು ನೋಡ್ತೀರಿ, ಕೊತ್ತಂಬರಿ ಸೊಪ್ಪು ಇಲ್ಲ. ನೀವೇನು ಮಾಡ್ತೀರಿ? ಮಗ್ಗಲ ಮನೆಗೆ ಹೋಗ್ತೀರಿ, ಅಕ್ಕಾರ ನಾವು ಇಡ್ಲಿ ಮಾಡಾಕತ್ತಿದ್ವಿ, ಸಾಂಬಾರು ಮಾಡಬೇಕಾಗ್ಯದ, ಕೊತ್ತಂಬರಿ ಸೊಪ್ಪಿಲ್ಲ, 2 ಕಡ್ಡಿ ಕೊತ್ತಂಬರಿ ಕೊಡ್ರಿ ಅಂತ ಕೇಳಕ್ಕೆ ಹೋಗ್ತೀರಿ ನೀವು. ಆ ಅಕ್ಕಾರ ಏನು ಮಾಡ್ತಾರ್ರಿ? ಈ ಸಾರಿ ಸಂತಿ ಮಾಡಿಲ್ಲ ಇವರು ಸಂತಿ ಮಾಡಿದಾಗ ನಮ್ಮ 2 ಕಡ್ಡಿ ಕೊತ್ತಂಬರಿ ನಮಗೆ ಬರ್ತಾವ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ಏನು ಕೊಡ್ತಾರಲ್ಲ, ಅದು ಸಹಾಯ ಆಗ್ತೈತೆ ಹೊರತಾಗಿ ದಾನನೂ ಆಗಂಗಿಲ್ಲ, ದಾಸೋಹ ಅಂತೂ ಅದ್ರ ಸಮೀಪ ಬರಂಗಿಲ್ಲ. ಇನ್ನು ಹೋಗಿದ್ದು 2
ಕೊತ್ತಂಬರಿ ಸೂಡರಿ ಆಗಿರ್ಬೋದು, ಒಂದೆರಡು ಕಡ್ಡಿ ಆ ಕಡೆ ತೊಗೊಂಡು ಹಂಗೆ ಮೇಲೆ ಇಸ್ಕೊಳಕತ್ತರು ಅಂದ್ರೆ ನೀವೇನು ಮಾಡ್ತೀರಿ? ಇಲ್ರಿ, ನಾವು ಈ ಸರಿ ಸಂತಿ ಮಾಡಿಲ್ರಿ. ಮೇಲೆ ಹಂಗೆ ಮಾಡ್ಕೋತ ಬಂದ್ರಂದ್ರೆ ನಾವು ಈ ಸಾರಿ ಸಂತಿ ಮಾಡಿಲ್ರಿ ಅಂತ ಹೇಳ್ತೀರಿ ನೀವು. ಇದಕ್ಕೆ ನಾವು ಕೇವಲ ಒಂದು ಉಪಕಾರ ಅನುಭವದ ಹೊರತಾಗಿ ದಾನ ಅನ್ನಕ್ಕೆ ಬರಂಗಿಲ್ಲ, ದಾಸೋಹ ಅಂತೂ ಮೊದಲ ಆಗಂಗಿಲ್ಲ. ಇನ್ನು ದಾನ ಮಾಡುವಾಗ ನಿಮ್ಗೆ ಅಹಂಕಾರ ಇರ್ತದೆ, ನಮಗೆ ದೇವ್ರ ಕೈ ಹಿಡಿತಾನ ಅನ್ನುವಂಥ ಸ್ವಾರ್ಥ ಭಾವನೆ ಇಟ್ಕೊಂಡು ಮಾಡಿದ್ರಿ ಅಂದ್ರೆ ದಾನ ಆಗ್ತದೆ. ದಾಸೋಹ ಅಂದರೆ ದೈನ್ಯ ಭಾವ. ದಾಸಃ ಅಹಂ ದಾಸೋಹಂ. ಕಿಂಕರತೆಯಿಂದ ನೀವು ಶಂಕರನಿಗೆ ಅರ್ಪಿಸುವುದು ಯಾವುದು? ದಾಸೋಹ ಅಂದ್ರೆ. ಅದಕ್ಕೆ 12ನೇ ಶತಮಾನದ ಶರಣರು ಅಂದರು, ಮಸ್ತಂಗಿ ಕಾಯಕ ಮಾಡುವುದು, ಕಾಯಕದಿಂದ ಬಂದಿರುವಂತಹ ಹಣವನ್ನು ದಾಸೋಹ ಮಾಡುವುದು. ದಾಸೋಹ ಮಾಡುವುದು ಒಂದಿಷ್ಟು ಕೊಡಬೇಕು. ಕೊಡಬೇಕುತ್ತಮಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಮಂ. ಉತ್ತಮಂಗೆ ಮಗಳನ್ನು ಕೊಡಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನೋಡಿ ನೀವು ಮಗಳನ್ನು ಕೊಡಬೇಕು. 10 ರೂಪಾಯಿ ತೆಂಗಿನಕಾಯಿ 10 ಸರಿ ಬಾರಿಸಿ ನೋಡ್ತೀರಿ ನೀವು, ನೀರದಾವೋ ಇಲ್ಲೋ, ಕೊಬ್ಬರಿ ಐತೋ ಇಲ್ಲೋ, ನೀರದಾವ ಅಂದರೆ ಹೆಂಗದಾವ ಏನದಾವ. 10 ರೂಪಾಯಿ ತೆಂಗಿನಕಾಯಿ 10 ಸರಿ ಹೊಡೆದು ನೋಡ್ತೀರಿ. ನಿಮ್ಮ ಮನೆಯೊಳಗೆ ನೀವೇ ಸಾಕಿ ಸಲುಹಿರುವಂತಹ ನಿಮ್ಮ ಮಗಳನ್ನು ಕೊಡ್ತೀರಿ ಅಂದರೆ ಆ ವ್ಯಕ್ತಿಯ ಗುಣಗಳನ್ನು ನೀವು ನೋಡಬೇಕು. ಕೊಡಬೇಕುತ್ತಮಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಮಂ. ಉತ್ತಮಂಗೆ ಮಗಳನ್ನು ಕೊಡಬೇಕು, ಸತ್ಪಾತ್ರಕ್ಕೆ ದಾನವನ್ನು ಕೊಡಬೇಕು. ನೀವು ಗಳಿಸಿಡ್ತೀರಿ, ಆದರೆ ಕೊಡಬೇಕು ಅನ್ನುವಂಥ ಭಾವ ನಿಮಗಿರಲಿಲ್ಲ ಅಂದ್ರೆ ಅದನ್ನು ತೊಗೊಂಡು ಏನು ಮಾಡೋದದ? ಅದಕ್ಕೆ ದಾಸರಂತಾರ, ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೋ. ನೀನೂ ಉಣ್ಣಂಗಿಲ್ಲ, ಇನ್ನೊಬ್ರಿಗೂ ಕೊಡಂಗಿಲ್ಲ, ಆ ಧನವನ್ನು ತೆಗೆದುಕೊಂಡು ಏನು ಮಾಡುವುದದ? ನಮ್ಮ ಬಸವಣ್ಣನವರು ಇನ್ನೂ ಚಂದ ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ಎಷ್ಟು ಚಂದ ಕೊನೆಗೆ ಹೇಳ್ತಾರೆ ನೋಡ್ರಿ ಒಂದು ಸಾಲ ಅವರು. ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ. ಪಾಪಿ ಗಳಿಸಿಟ್ಟಿರುವಂತಹ ಹಣ ಏನೈತಲ್ಲ ಅದು ಪ್ರಾಯಶ್ಚಿತ್ತಕ್ಕೆ ಮೂಲ ಆಗ್ತೈತೆ ಹೊರತಾಗಿ ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲ ಸಲ್ಲುವುದಿಲ್ಲ ಸಲ್ಲುವುದಿಲ್ಲ. ನಾಯಿ ಹಾಲು ನಾಯಿ ಮರಿಗೆನ ಸಾಲಂಗಿಲ್ಲ ಅಂದಮೇಲೆ ಪಂಚಾಮೃತಕ್ಕೆ ಯಾರೂ ಅದನ್ನು ಹಾಕಂಗಿಲ್ಲ. ತಡ್ರಿ, ಪಂಚಾಮೃತಕ್ಕೆ ಹಾಲನ್ನು ಕುಡಿಸ್ಬೇಕಂತ ತಿಳ್ಕೊಂಡು ಎಲ್ಲಿ ಹಾಕಿರಲಿಲ್ಲ ಅಂದ್ರೆ ನಾಯಿ ಹಿಂಡ್ತೀರೇನ್ರಿ? ಎಲ್ಲರಿ ನೋಡ್ರಿ, ಬಟ್ಲ ತೊಗೊಂಡು ಹಿಂಡಕ್ಕೆ ಹೋಗ್ರಿ, ನಾಯಿ ಗೊತ್ತಾಕೈತೆ ನಿಮಗೆ, ಹಿಂಡಲ್ಲ. ನಾಯಿ ಮರಿಗೆ ಸಾಲಂಗಿಲ್ಲ ಅಂದಮೇಲೆ ಅವು ನಿಮಗೆ ಹೆಂಗೆ ಹಾಲು ಕೊಡ್ತದೆ? ಅದು ಕೊಡಂಗಿಲ್ಲ. ಅದು ದ್ರೌಪದಿ ತನ್ನ ಎಲ್ಲ ಗೆಳತಿಯರನ್ನು ಕರೆದುಕೊಂಡು ಸ್ನಾನಕ್ಕೆ ಹೋಗಿದ್ದಳು, ಸ್ನಾನ ಮಾಡಿ ಬರ್ಬೇಕಂಥೇಳಿ. ದುರ್ವಾಸ ಮಹರ್ಷಿಗಳು ಸ್ನಾನ ಮಾಡ್ತಿದ್ರು. ಎರಡು ಚಂದದ ನೋಡ್ರಿ ಕತೆ. ಸ್ವಂಟ ಮಠ ನೀರಿನೊಳಗೆ ನಿಂತ್ಕೊಂಡಾರ, ಈಗ ಮೇಲೆ ಬರ್ತಾರ ಆಗ ಮೇಲೆ ಬರ್ತಾರ ಅಂತ ದ್ರೌಪದಿ ಕಾಯಕತ್ತಾಳ. ದುರ್ವಾಸ ಮಹರ್ಷಿಗಳು ಬರ್ತಾನೆ ಇಲ್ಲ. ಅರ್ಧ ಗಂಟೆ ಆಯಿತು, 45 ನಿಮಿಷ ಆಯಿತು, 1 ಗಂಟೆ ಆಯಿತು, ಬರ್ತಾನೆ ಇಲ್ಲ. ಏನೋ ಹೆಚ್ಚು ಕಡಿಮೆ ಆಗೈತೆ ಅಪ್ಪ ಅವರಿಗೆ. ಕೇಳಬೇಕಂತ ತಿಳ್ಕೊಂಡು ದ್ರೌಪದಿ ಮುಂದೆ ಬಂದು ಕೇಳ್ತಾಳೆ, ಗುರುಗಳಿಗೆ ನಮಸ್ಕಾರ. ಅಪ್ಪ ಅವರು, ನಾನು 2 ಗಂಟೆಗಳಿಂದ ನೋಡಕತ್ತೀನಿ, ನೀವು ನೀರಿನೊಳಗಡೆನೇ ನಿಂತ್ಕೊಂಡಿರಿ, ಏನಾದರೂ ತೊಂದರೆ ಆಗೈತೇನು? ದುರ್ವಾಸ ಮಹರ್ಷಿಗಳು ಹೇಳಿದರು, ಹೌದವ್ವ, ನಾನು ಸ್ನಾನ ಮಾಡುವಂತಹ ಸಂದರ್ಭದೊಳಗೆ ನೀರಿನ ಸೆಳವಿನೊಳಗೆ ಸಿಕ್ಕಾಕ್ಕೊಂಡು ನನ್ನ ಕೌಪಿನ ನೀರಿನೊಳಗೆ ಹರ್ಕೊಂಡು ಹೋಗಿಬಿಟ್ಟದೆ. ನಾನೀಗ ಹುಟ್ಟುಡುಗೆಯಲ್ಲಿದ್ದೇನೆ, ಬೆತ್ತಲೆಯಾಗಿ ನೀರಿನಲ್ಲಿ ನಿಂತ್ಕೊಂಡಿದ್ದೇನೆ, ನನ್ನ ಮಾನವನ್ನು ಮುಚ್ಚಿಕೊಂಡು ನಿಂತ್ಕೊಂಡಿದ್ದೇನೆ. ಏ ಅಪ್ಪಾರ, ನಾ ಅದನ್ನಲ್ರಿ, ನಿಮ್ಮ ಶಿಷ್ಯ ನಾ ಅದನ್ನಲ್ಲ, ಯಾಕೆ ವಿಚಾರ ಮಾಡಿರಿ ಅಂತ ಹೇಳಿ ತನ್ನ ರೇಷ್ಮೆಯ ಸೀರೆಯ ಸೆರಗಿನ ದಂಡಿ ಏನೈತಲ್ಲ, ಸೀರೆ ಸೆರಗು ಭಾಳ ಮುಖ್ಯ ರೀ. ನೀವೆಲ್ಲರೂ ಸೀರೆ ತರಕ್ಕೆ ಹೋಗ್ತಿರಲ್ರಿ, ಎಲ್ಲಿ ಹೋಗ್ಕಿರಿ? ಅಂಗಡಿಗೆ ಹೋಗ್ಕಿರಲ್ಲ, ನೋಡ್ಬೇಕ್ರಿ ನೀವು. ಸೀರೆ ತರಕ್ಕೆ ಹೋದಾಗ ನಿಮ್ಮ ಆಟನೇ ಬೇರೆ ಐತಿ. ಒಳಗೆ ಹೊಕ್ಕ್ರಿ ಅಂದ್ರೆ ನೋಡ್ರಿ, ಎಲ್ಲ ತೆಗೆದು ಅವ ಸೀರೆ ಮಾರವ್ ಅವ ತಲೆ ನೋವಿನ ಗುಳಿಗೆ ಇಟ್ಕೊಂಡು ಕುಂಡಿರ್ಬೇಕವ ಅಲ್ಲಿ. ಇದಿದ್ರೆ ಹೆಂಗೆ ರೀ, ಅದಿದ್ರೆ ಹಿಂಗೆ ರೀ, ಇದಕ್ಕೆ ಮ್ಯಾಚ್ ಇಲ್ಲಲ್ರಿ, ಕಾಂಟ್ರಾಸ್ಟಿಂಗ್ ಇಲ್ಲಲ್ರಿ, ಹಂಗೆ ರೀ ಹಿಂಗೆ ರೀ. ಎಷ್ಟು ಗುದ್ದಾಡ್ತೀರಿ ಅಂದ್ರೆ, ಅವ ಗಂಡ ಹೆಂಡತಿ ಇಬ್ಬರು ಹೋಗಿದ್ರಿ. ಸೀರೆ ಸೆಲೆಕ್ಟ್ ಮಾಡಂದವ, ನಾ ಯಾಕೆ ಮಾಡಲ್ರಿ ನೀವೇ ಮಾಡ್ರಿ ಅಂದ್ಲಕ್ಕೆ. ನೀನೇ ಮಾಡಂತವ ಅಂದ, ನಾ ಮಾಡಂಗಿಲ್ರಿ ನೀವು ಮಾಡ್ರಿ ಅಂತ ಅಕ್ಕಿ ಅಂದಳು. ನಾ ಯಾಕೆ ಮಾಡ್ಬೇಕ್ರಿ, ನಾ ಯಾಕೆ ಮಾಡ್ಬೇಕಂತ ಗಂಡ ಅಂದ. ಹಿಂಗಾಗಿ ಇಬ್ಬರು ಬಡ್ದಾಡಕತ್ರು.
ಉಟ್ಕೊಳ್ಳೋಕೆ ನಾನು ನೀನು ಅಂದವು. ಉಟ್ಕೊಳ್ಳೋಕೆ ನಾನು, ತೊಳೆಯವ್ರು ನಾನು ನೀವು ಅಂದ್ಲಕ್ಕಿ. ನೀವು ತೊಳೆಯವ್ರದಿರಿ, ನಿಮ್ಗೆ ಯಾವ್ದು ಅನುಕೂಲ ಆಕೈತೆ ಅಂಥ ಸೀರೆ ಕೊಡಿಸ್ರ ಅಂದ್ಲಕ್ಕಿ. ಇಂಥ ವ್ಯವಸ್ಥೆ ಇವತ್ತು ಬೆಂಗಳೂರಿನ ಮಹಾನಗರದೊಳಗೆ ನೀವೆಲ್ಲ ನೋಡ್ತೀರಿ. ದುಡಿಯೋವ್ರದ್ದು ಭಾಳ ಹೊಂದಾಣಿಕೆನ ಆಗಂಗಿಲ್ಲ. ಈ ರೀತಿಯಾಗಿ ನೀವೇನಾದರೂ ಹೋಗಿಬಿಟ್ರಿ ಅಂತಂದ್ರೆ ನೀವು ಒಮ್ಮೆ 10 ನಿಮಿಷನೇ ನೀವು ಬರೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಅಂಗಡಿಗಳೊಳಗೆ ಸೀರಿದಾವಲ್ಲಿ ಎಲ್ಲ ಕಿತ್ತಾಕಿ ಒಮ್ಮೆ ಏನೂ ತೊಗೊಳಾರ್ದನ್ನ ಬಂದಿರ್ತೀರಿ. ಅವ್ನು ಮಾರೋಂಗೆ ಹೆಂಗೆ ಅನಿಸಿರ್ಬೇಕು ಹೇಳ್ರಿ, ನೋಡೋಣ. ನೀವು ನೋಡ್ಬೇಕ್ರಿ, ನೀವು ಅದು ಕತೆ ಬೇರೆ ಐತೆ. ಅದು ಸೀರೆಯ ಸೆರಗು ಏನೈತಲ್ಲ ಅದು ಭಾಳ ಮುಖ್ಯ ಇರ್ತದೆ. ದ್ರೌಪದಿ ಅಂದಳು, ಅಪ್ಪವ್ರ ಯಾಕೆ ಹೆದರ್ತೀರಿ, ಯಾಕೆ ಚಿಂತೆ ಮಾಡ್ತೀರಿ, ನಿಮ್ಮ ಶಿಷ್ಯ ನಾ ಅದೀನಿ ಅಂತ ಹೇಳಿ ತನ್ನ ರೇಷ್ಮೆಯ ಸೀರೆಯ ಸೆರಗನ್ನು ಹರಿದಳು. ಮುಂದೆ ಹೋಗಿ ನೀರಿನೊಳಗೆ ಬಿಟ್ಲು. ಅದು ತೇಲ್ಕೋಂತ ಬಂತು. ಅಪೌರ ಆ ಸೀರೆಯ ಸೆರಗಿನ ಅಂಚನ್ನು ತೆಗೆದುಕೊಂಡು ಕೌಪೀನ ಮಾಡಿಕೊಂಡು ಮ್ಯಾಲೆ ಬಂದಂತಾರಂತ, ಇವತ್ತು ನನ್ನ ಮಾನವನ್ನು ನೀನು ಉಳಿಸಿದೆವ, ಸಂದರ್ಭ ಬಂದಾಗ ನಿನ್ನ ಮಾನವನ್ನು ಕೂಡ ದೇವರು ಉಳಿಸುತ್ತಾನೆ ಅಂತ.